ಬೆಳಗ್ಗೆ ಎದ್ದು ಮಯೂರಿ ಇಬ್ಬರು ಲಾಯರ್ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಇಬ್ಬರಿಗೂ ಈ ಮದುವೆ ಇಷ್ಟವಿಲ್ಲ, ಡೈವರ್ಸ್ ಬೇಕೇ ಬೇಕು ಅಂತ ಇಬ್ಬರು ದೃಢವಾಗಿ ಹೇಳ್ತಾರೆ. ಅದಕ್ಕೆ ಲಾಯರ್, ಮದುವೆಯಾಗಿ ಕನಿಷ್ಠ 1 ತಿಂಗಳು ಆಗಿಲ್ಲ, ಸ್ವಲ್ಪ ದಿನ ಇಬ್ಬರು ಸಮಯ ತೆಗೆದುಕೊಳ್ಳಿ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಾರೆ. ಅದಕ್ಕೆ ಮಯೂರಿ, ಅದಕ್ಕೆ ಅವಶ್ಯಕತೆ ಇಲ್ಲ, ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಹೇಳ್ತಾಳೆ. ಸರಿ, ಇವತ್ತು ಅರ್ಜಿ ಹಾಕಿದ್ದೀರಾ, ನಿಮಗೆ ಕೋರ್ಟ್ 1 ವರ್ಷ ಕಾಲಾವಕಾಶ ಕೊಡುತ್ತದೆ. ಅಷ್ಟರಲ್ಲಿ ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳ್ತೀವಿ ಅಂದರೆ ಅರ್ಜಿ ವರ್ಗಾವಣೆ ಮಾಡ್ತಾರೆ, ಇಲ್ಲದಿದ್ದರೆ ಡೈವರ್ಸ್ ಕೊಟ್ಬಿಡ್ತಾರೆ. ಇಷ್ಟವಿಲ್ಲ ಅಷ್ಟೇ ನಿಮ್ಮ ಕೇಸ್ನಲ್ಲಿರೋದು, ಯಾವುದೇ ಬಲವಾದ ಕಾರಣಗಳಿಲ್ಲ, ಆದ್ದರಿಂದ ನೀವು 1 ವರ್ಷ ಕಾಯಲೇಬೇಕು ಅಂತಾರೆ. 1 ವರ್ಷ ತಾನೇ, ಕಾಯ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮಯೂರ್ ಲಾಯರ್ ಆಫೀಸಿಂದ ಸೀದಾ ತನ್ನ ಆಫೀಸ್ಗೆ ಹೊರಡ್ತಾನೆ. ಮಯೂರಿ ಅವತ್ತು ಕಾಲೇಜ್ ರಜೆ ಇರೋದ್ರಿಂದ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಸೋಹನ್ ಮತ್ತು ಹಂಸ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಮಯೂರಿ ಬಂದಿದ್ದು ನೋಡಿ ಹಂಸ, ಎಲ್ಲೋಗಿದ್ದೆ ಮಯೂರಿ, ಬೆಳಗಿಂದ ನಾನು ನಿನ್ನ ಹುಡುಕ್ತಾ ಇದ್ದೆ ಅಂತ ಹೇಳ್ತಾಳೆ. ನನ್ನನ್ನು ಯಾಕೆ ಹುಡುಕ್ತಿದ್ರಿ ಅಂತ ಮಯೂರಿ ಕೇಳ್ತಾಳೆ. ಅತ್ತೆ ಇಬ್ಬರಿಗೂ ತಮ್ಮ ಸಾಂಪ್ರದಾಯಿಕ ಚಿನ್ನದ ಹಾರ ಕೊಟ್ಟಿದ್ದಾರೆ, ಅದನ್ನು ನೀನು ಕೊಡಬೇಕು ಅಂತ ಹುಡುಕ್ತಾ ಇದ್ದೆ ಅಂತ ಹೇಳ್ತಾಳೆ. ಮಯೂರಿ, ಅದರ ಅವಶ್ಯಕತೆ ನನಗಿಲ್ಲ, ನೀನು ಈ ಮನೆ ಸೊಸೆ, ನೀನು ತೆಗೆದುಕೊಂಡು ಹಾಕೋ, ನನಗೆ ಬೇಡ ಅಂತ ಹೇಳ್ತಾಳೆ. ಹಂಸ ಎಷ್ಟೇ ಅವಳಿಗೆ ಬಲವಂತ ಮಾಡಿದ್ರು ಅವಳು ಒಪ್ಕೊಳ್ಳಲ್ಲ. ಯಾಕೆ ಮಯೂರಿ ಬೇಡ ಅಂತಿದ್ಯಾ, ಏನಾದರೂ ಕಾರಣ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಮಯೂರಿ, ಈ ಮನೆಯಲ್ಲಿ ನಾನು ಇನ್ನೂ ಕೆಲವು ತಿಂಗಳಷ್ಟೇ ಇರುವುದು ಅಂತ ಹೇಳಿ ಹೊರಟೋಗ್ತಾಳೆ. ಮಯೂರಿಯ ಮಾತು ಕೇಳಿ ಸೋಹನ್ ಮತ್ತು ಹಂಸ ಇಬ್ಬರಿಗೂ ಆಶ್ಚರ್ಯವಾಗುತ್ತದೆ. ಯಾಕೆ ಮಯೂರಿ ಕೆಲವು ತಿಂಗಳು ಮಾತ್ರ ಇರೋದು ಅಂತ ಹೇಳಿ ಹೋದ್ರು ಅಂತ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ರಾತ್ರಿ ಅಣ್ಣನ ಕೇಳೋಣ ಬಿಡು ಅಂತ ಸೋಹನ್ ಸುಮ್ಮನಾಗ್ತಾನೆ. ರಾತ್ರಿ ಮಯೂರ್ ಮನೆಗೆ ಬಂದಾಗ ತುಂಬ ಸಮಯ ಆಗಿರುತ್ತದೆ. ಆದರೆ ಯಾರೂ ಮಲಗದೆ ಎಲ್ಲರೂ ಅವನಿಗಾಗಿ ಕಾಯ್ತಾ ಇರ್ತಾರೆ. ಮನೆಯವರನ್ನು ನೋಡಿದ ತಕ್ಷಣ, ಯಾಕೆ ಯಾರೂ ಮಲಗಿಲ್ಲ, 1 ಗಂಟೆ ಆಗ್ತಿದೆ, ಊಟ ಕೂಡ ಮಾಡ್ದಂಗಿಲ್ಲ, ಏನಾಯಿತು ಅಂತ ಕೇಳ್ತಾನೆ. ರಾಜೇಶ್ ಅವರು, ಸೋಹನ್ ಹೇಳ್ದ, ಮಯೂರಿ ಬೆಳಗ್ಗೆ ತಾನು ಕೆಲವು ತಿಂಗಳಷ್ಟೇ ಇರೋದು ಅಂತ ಹೇಳಿಲ್ಲಂತೆ, ಇದರ ಅರ್ಥ ಏನಪ್ಪಾ ಅಂತ ಕೇಳ್ತಾರೆ. ಅಪ್ಪ, ಮಯೂರಿಗೆ ನಾನಂದರೆ ಇಷ್ಟ ಇಲ್ಲ, ಅವಳಿಗೆ ಡಿವೋರ್ಸ್ ಬೇಕಂತೆ, ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವನು ತನ್ನ ರೂಮ್ಗೆ ಹೊರಟೋಗ್ತಾನೆ. ಇದನ್ನು ಕೇಳಿದ ಎಲ್ರಿಗೂ ಅಲ್ಲಿ ತುಂಬ ಆಶ್ಚರ್ಯವಾಗುತ್ತೆ. ಏನು ಹೀಗೆ ಹೇಳ್ತಾ ಇದ್ದಾನೆ, ಮದುವೆ ಮಾಡಿದರೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡ್ವಿ, ಡೈವರ್ಸ್ ಅಂತೆಲ್ಲ ಹೇಳ್ತಾ ಇದ್ರಲ್ಲಪ್ಪ ದೇವ್ರೆ ಅಂತ ರಾಜೇಶ್ ಬೇಜಾರು ಮಾಡ್ಕೋತಾರೆ. ಅವತ್ತು ಯಾರೂ ಊಟ ಮಾಡಲ್ಲ. ರಾಜೇಶ್ ಅವರು ಪಾರ್ವತಮ್ಮ ಅವರ ಬಳಿ ಹೋಗಿ, ಅಮ್ಮ, ಮಯೂರಿ ಇಬ್ಬರು ಡೈವರ್ಸ್ ತಗೋತಾ ಇದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ವತಮ್ಮ ಅವರು, ನೀವೇನು ಮಾಡಬೇಡಿ, ಆ ದೇವ್ರ ಕೃಪೆ ಇದ್ದರೆ ಈ ಡೈವರ್ಸ್ ಏನೂ ಮಾಡೋಕ್ಕಾಗಲ್ಲ, ಅವ್ರ ಮನಸ್ಸು ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿದೆ, ಅದಕ್ಕೆ ನಾನು ಅವ್ರಿಗೆ ಮದುವೆ ಮಾಡಿದ್ದು, ನೀನೇನು ಯೋಚನೆ ಮಾಡಬೇಡ, ದೂರ ಇದ್ದಾಗಲೇ ಪ್ರೀತಿ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರೆ, ನೀನು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಮಯೂರ್ ರೂಮ್ಗೆ ಹೋದಾಗ ಅಲ್ಲಿ ಮಯೂರಿ ಇದ್ಲು. ಅದನ್ನು ನೋಡಿದ ಮಯೂರ್ಗೆ ತಮ್ಮ ಮನೆಯಲ್ಲಿರುವ ಇನ್ನೊಂದು ರೂಮ್ಗೆ ಹೋಗ್ತಾನೆ. ತನ್ನ ನೋಡಿ ಯಾಕೆ ಬೇರೆ ರೂಮ್ಗೆ ಹೋದ ಅಂತ ಮಯೂರಿ ಯೋಚನೆ ಮಾಡ್ತಾ ಇರ್ತಾಳೆ. ಮಯೂರ್ ಕೆಲವು ದಿನದಿಂದ ಮಯೂರಿ ಮುಖ ಕೂಡ ನೋಡ್ತಾ ಇರಲ್ಲ, ಅವಳ ಜೊತೆ ಮಾತಾಡ್ತಾ ಇರಲ್ಲ, ಅವಳಿರೋ ಕಡೆ ಹೋಗ್ತಾ ಇರಲ್ಲ. ಇದನ್ನು ಕೆಲವು ದಿನಗಳಿಂದ ಮಯೂರಿ ಕೂಡ ಗಮನಿಸ್ತಾ ಇರ್ತಾಳೆ. ಒಂದಿನ ಎಲ್ಲ ಕುಟುಂಬದ ಸದಸ್ಯರು ಒಂದು ಮದುವೆಗೆ ಹೋಗಿರ್ತಾರೆ, ಮಯೂರಿ ಮಾತ್ರ ಮನೇಲೇ ಇರ್ತಾಳೆ. ಮಯೂರ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಮಯೂರ್ ಡೋರ್ ಬೆಲ್ ಮಾಡಿದಾಗ ಮಯೂರಿ ಖುಷಿಯಿಂದ ಬಂದು ಬಾಗಿಲು ತೆಗಿತಾಳೆ. ಆದರೆ ಮಯೂರ್ ಏನೂ ಮಾತಾಡೋದಿಲ್ಲ. ಮಯೂರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ನನಗೆ ನಿಮ್ಮ ಜೊತೆ ಮಾತಾಡೋಕೆ ಏನೂ ಇಲ್ಲ ಮಯೂರಿ ಅವರೇ ಅಂತ ಹೇಳಿ ಅವನು ರೂಮ್ಗೆ ಹೊರಟೋಗ್ತಾನೆ. ಸ್ವಲ್ಪ ಹೊತ್ತು ಮಯೂರಿ ಬೇಜಾರು ಮಾಡ್ಕೋತಾಳೆ. ಮಯೂರ್ ಪ್ರಾರಂಭದಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದ, ನನ್ನ ನಗಿಸೋಕೆ ತರಲೆ ಮಾಡ್ತಾ ಇದ್ದ, ಈಗ ಒಂದು ಮಾತು ಕೂಡ ಆಡ್ತಾ ಇಲ್ಲ ಅಂತ ಅವಳು ಒಂದು ರೀತಿಯ ಸಂಕಟ ಪಡ್ತಾಳೆ. ಏನೋ ಗೊತ್ತಿಲ್ಲ, ಮಯೂರ್ ನೋಡದೆ ಮಾತಾಡದೆ ಅವಳಿಗೆಲ್ಲ ಖಾಲಿ ಅನಿಸ್ತಾ ಇರುತ್ತೆ. ಮನಸ್ಸಿಗೆ ಒಂಥರ ನೋವು, ಯಾರ ಬಳಿ ಕೂಡ ಹೇಳೋಕ್ಕಾಗ್ತಾ ಇಲ್ಲ. ನನಗೆ ಮಾತಾಡಲೇಬೇಕು ಮಯೂರ್ ಜೊತೆ ಅಂತ ಹೇಳಿ ಮಯೂರ್ ರೂಮ್ಗೆ ಹೋಗ್ತಾಳೆ. ಮಯೂರ್ ಬೆಡ್ ಮೇಲೆ ಕೂತು ಕೆಲಸ ಮಾಡ್ತಾ ಇರ್ತಾನೆ. ಅದನ್ನು ನೋಡ್ತಾಳೆ. ಮಯೂರ್, ನಿಮ್ಮ ಜೊತೆ ಮಾತಾಡಬೇಕು ನಾನು ಅಂತ ಮಯೂರಿ ಕಿರ್ಚ್ತಾಳೆ. ನೋಡಿ ಮಯೂರಿ, ನಿಮ್ಮ ಜೊತೆ ಮಾತಾಡೋಕೆ ನನ್ನ ಹತ್ರ ಯಾವ ಮಾತೂ ಇಲ್ಲ, ನಿಮ್ಗೇನು ಬೇಕೋ ಅದನ್ನು ಕೊಟ್ಟಿದ್ದೀನಿ, ಇನ್ನು ನೀವಾಯಿತು, ನಿಮ್ಮ ಜೀವನ ಆಯಿತು, ಪದೇ ಪದೇ ನನ್ನ ಬಳಿ ಬಂದು ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಬಾವಿಗೆ ನುಗ್ಗೋ ಪ್ರಯತ್ನ ಮಾಡಬೇಡಿ, ನಿಮಗೆ ಬೇಕಾಗಿರೋದು ಸಿಗುತ್ತದೆ, ಅದರಲ್ಲಿ ಸಂಶಯ ಬೇಡ, ದಯವಿಟ್ಟು ನನ್ನ ರೂಮಿಂದ ಹೊರಟು ಹೋಗಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಮಯೂರಿಗೆ ಹೃದಯದಲ್ಲಿ ತುಂಬ ನೋವಾಗುತ್ತೆ. ಅವಳು ಬಿಕ್ಕಿ ಅಳುತ್ತಾ ತಮ್ಮ ರೂಮ್ಗೆ ಬರ್ತಾಳೆ. ಅವಳಿಗೆ ನೋವು ತಡೆಯೋಕ್ಕಾಗ್ತಾ ಇರಲ್ಲ. ಆಗ ಮಯೂರಿಗೆ ವಾಂತಿ ಬರೋ ರೀತಿ ಆಗುತ್ತೆ. 2-3 ಸಲ ಆದಾಗ ಅವಳಿಗೆ ನಾನೇನು ತಿಂದೇ ಇಲ್ವಲ್ಲ, ಮತ್ತ್ಯಾಕೆ ವಾಂತಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ ಅವಳು ಗರ್ಭಿಣಿ ಅಂತ. ಅವಳಿಗೆ ವಿಷಯ ತಿಳಿದ ತಕ್ಷಣ ಅವಳು ಡಾಕ್ಟರ್ ಬಳಿ ಹೋಗ್ತಾಳೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಮಯೂರಿ ಮನೆಯಿಂದ ಅರ್ಜೆಂಟಾಗಿ ಹೋಗ್ತಾ ಇರೋದನ್ನ ನೋಡಿದ ಮಯೂರ್, ಇವಳೇನು ಅಪಘಾತ ಮಾಡ್ಕೋತಾಳೋ ಅಂತ ಅವಳ ಹಿಂದೆ ಹೋಗ್ತಾಳೆ. ಮಯೂರಿ ಕಾರ್ ಮುಂದೆ ಇದ್ದರೆ ಮಯೂರ್ ಕಾರ್ ಹಿಂದೆ ಇರುತ್ತೆ. ಅವಳು ಒಂದು ಹಾಸ್ಪಿಟಲ್ಗೆ ಹೋಗ್ತಾಳೆ. ಅದನ್ನು ನೋಡಿದ ಮಯೂರ್ಗೇನು ಅರ್ಥ ಆಗಲ್ಲ. ಸರಿ, ಒಳಗಡೆ ಹೋಗಿ ನೋಡೋಣ ಅಂತ ಹೋಗ್ತಾನೆ. ಅಲ್ಲಿ ಡಾಕ್ಟರ್, ಮಯೂರಿ ನೀವು ತಾಯಿ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ.
ಅದನ್ನು ಕೇಳಿದ ಮಯೂರ್ಗೆ ಖುಷಿ ತಡ್ಕೊಳಕ್ಕಾಗಲ್ಲ. ನಿಜನಾ ಡಾಕ್ಟರ್ ಅಂತ ಒಳಗಡೆ ಹೋಗ್ತಾನೆ. ಡಾಕ್ಟರ್ಗೆ ಸ್ವಲ್ಪ ಕೋಪ ಬರುತ್ತೆ. ಯಾರು ಇವರು, ಪೇಷಂಟ್ ಇದ್ರೂ ಕೂಡ ಹೇಳ್ದೆ ಕೇಳದೆ ಒಳಗಡೆ ಬರ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮಯೂರಿ, ಡಾಕ್ಟರ್ ಇವರು ನನ್ನ ಗಂಡ ಅಂತ ಹೇಳ್ತಾಳೆ. ಮಯೂರ್ ಖುಷಿಯಿಂದ ಮಯೂರ್ ಹಣೆಗೆ ಮುತ್ತು ಕೊಡ್ತಾನೆ. ಡಾಕ್ಟರ್ ಇದ್ದಾರೆ ಅನ್ನೋದು ಕೂಡ ಅವನಿಗೆ ನೆನಪಿರಲ್ಲ. ಅವಳನ್ನು ಜೋಪಾನವಾಗಿ ಮನೆ ಕರ್ಕೊಂಡು ಹೋಗ್ತಾನೆ. ಅವಳನ್ನು ತನ್ನ ಕಣ್ರೆಪ್ಪೆ ಅಂತೆ ನೋಡ್ಕೋತಾನೆ. ಮನೆಯಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿ ಎಲ್ಲರೂ ಖುಷಿ ಪಡ್ತಾರೆ. ರಾಜೇಶ್ವರಿ ಅವರು ವಿಷಯ ಗೊತ್ತಾದಾಗ ಅವರು ಹಳೆದೆಲ್ಲ ಮರೆತು ಮಯೂರಿಗೆ ಮುತ್ತು ಕೊಡ್ತಾರೆ. ಅವಳಿಗೆ ಆಶ್ಚರ್ಯನೇ ಆಗುತ್ತೆ. ರಾಜೇಶ್ವರಿ ಅವರು ಮಯೂರಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅವಳಿಗೆ ತಾವೇ ಊಟ ಮಾಡಿಸ್ತಾರೆ. ಮಯೂರಿ ಮನೆಯಲ್ಲಿ ಎಲ್ಲರ ಪ್ರೀತಿಯನ್ನು ಖುಷಿಯನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಮಯೂರ್ ಅವಳನ್ನು ತನ್ನ ಮಗುವಿನಂತೆ ನೋಡ್ಕೋತಾನೆ. ಮಯೂರಿಗೆ 9 ತಿಂಗಳಾಗುತ್ತೆ. ಅವಳನ್ನು ಕಣ್ಣ ರೆಪ್ಪೆಯಂತೆ ಮಯೂರ್ ಜೋಪಾನ ಮಾಡ್ತಾ ಇರ್ತಾನೆ. ಆದರೆ ಅವನು ಮಾತ್ರ ಗಡ್ಡ ಬಿಟ್ಟು ದೇವದಾಸ್ ಅಂತ ಆಗಿದ್ದ. ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವಳಿಗೆ ತುಂಬ ಖುಷಿಯಾಗುತ್ತೆ. ಮಯೂರ್ ಮೇಲೆ ಪ್ರೀತಿ ಜಾಸ್ತಿನೇ ಆಗ್ತಾ ಇರುತ್ತೆ. ಮಯೂರಿಗೆ ಸ್ನಾನ ಮಾಡಿಸಿ ಅವಳ ತಲೆ ಕೂದಲನ್ನು ಒಣಗಿಸ್ತಾ ಇರ್ತಾನೆ. ಆಗ ಮಯೂರಿ, ಇನ್ನೆರಡು ತಿಂಗಳಲ್ಲಿ ನಮಗೆ ಡೈವರ್ಸ್ ಆಗುತ್ತೆ, ನೀನನ್ನು ಬಿಟ್ಟು ಹೊರಟೋಗ್ತೀಯಾ ಅಂತ ಕೇಳ್ತಾನೆ. ಅವಳು ಪ್ರೆಗ್ನೆಂಟ್ ಆದಾಗಿಂದ ಈ ವಿಷಯ ಮರ್ತೇ ಬಿಟ್ಟಿರ್ತಾಳೆ. ಅವಳಿಗೆ ಓದಿಗೆ ಯಾವುದೇ ತೊಂದರೆ ಬರದಂತೆ ಅವನು ನೋಡ್ಕೋತಾ ಇರ್ತಾನೆ. ಅವಳಿಗೆ ಊಟ ಮಾಡಿಸ್ತಾ ಇರ್ತಾನೆ. ಅವಳು ಕಾಲು ಊದ್ಕೊಂಡಾಗ ಅವಳನ್ನೇ ಒತ್ತಾ ಇರ್ತಾನೆ. ಎಷ್ಟೇ ತಡರಾತ್ರಿ ಲೆಪ್ಸಿದ್ರು ಕೋಪ ಮಾಡ್ಕೊಳ್ದೆ ಹೆಂಡತಿ ಎಲ್ಲ ಕೆಲಸವನ್ನು ಆಸೆಯಿಂದ ಈಡೇರಿಸ್ತಾನೆ. ಈಗ ಮಯೂರ್ ಡೈವರ್ಸ್ ಅಂದ ಕೂಡಲೇ ಅವಳ ಅತ್ತೆ ಬಿಡ್ತಾಳೆ. ಮಯೂರಿ, ಅಳ್ಬೇಡ ಅಂತ ಮಯೂರ್ ಹೇಳ್ತಾನೆ. ಅಂತ ಜೋರಾಗಿ ಅಳ್ತಾರೆ. ಮಯೂರಿ, ನನಗೂ ನೀನು ಬೇಕು, ನೀನು ಬಿಟ್ಟಿರೋಕೆ ನನ್ನ ಕೈಲಿ ಆಗಲ್ಲ ಅಂತ ಅವನಿಗೂ ಅಳು ಬರುತ್ತೆ. ಇಬ್ಬರು ತಮ್ಮ ಪ್ರೀತಿನ ವ್ಯಕ್ತಪಡಿಸುತ್ತಾರೆ. ಮಯೂರಿಗೆ ಅದ್ದೂರಿಯಾಗಿ ಸೀಮಂತ ಮಾಡ್ತಾರೆ. ಮನೆಯವರೆಲ್ಲರೂ ಖುಷಿಯಾಗಿ ಭಾಗವಹಿಸ್ತಾರೆ. ಬೆಳಗ್ಗೆ ಸೀಮಂತವಾಗುತ್ತದೆ. ರಾತ್ರಿ ಮಯೂರಿಗೆ ನೋವು ಕಾಣಿಸ್ತದೆ. ಮಯೂರ್ ಅವಳನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅವರಿಗೊಂದು ಮುದ್ದಾದ ಗಂಡ್ಮಗು ಆಗುತ್ತೆ. ಆ ಮಗುವನ್ನು ರಾಜೇಶ್ ಅವರು ತಗೋತಾರೆ. ಮಯೂರ್, ನಿನ್ನ ಮಗು ನೋಡಪ್ಪ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಮೊದಲು ಮಯೂರಿಯನ್ನೇ ನೋಡಬೇಕು ಅಂತ ಹಠ ಮಾಡ್ತಾನೆ. ಸರಿ ಅಂತ ಹೇಳಿ ಮಯೂರಿ ಇರುವ ರೂಮ್ಗೆ ಮಯೂರ್ನ ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ. ಅವಳನ್ನು ನೋಡಿದ ತಕ್ಷಣ ಅವಳ ಹಣೆಗೆ ಮುತ್ತು ಕೊಡ್ತಾನೆ. ಮಯೂರ್ ಇಬ್ಬರು ಒಟ್ಟಿಗೆ ಸೇರಿ ಮುಖವನ್ನು ನೋಡ್ತಾರೆ. 3 ವರ್ಷದ ನಂತರ ಸೋಹನ್ ಹಂಸಗೊಂದು ಮುದ್ದಾದ ಹೆಣ್ಮಗು ಆಗುತ್ತೆ. ಹಂಸ, ಸೋಹನ್, ನೀವು ಹೇಳಿದ ನೆನಪಿದ್ಯಾ, ನಿಮ್ಮ ಅಣ್ಣನ ಮಗನಿಗೆ ನಿಮ್ಮ ಮಗಳನ್ನು ಕೊಡಬೇಕು ಅಂತ, ಅದಕ್ಕೆ ನಾನು ಹೆಣ್ಮಗುವನ್ನೇ ಎತ್ತಿದ್ದೀನಿ ಅಂತ ಹೇಳಿ ನಗ್ತಾಳೆ. ಎಲ್ಲವೂ ಸುಂದರವಾಗಿರುತ್ತೆ ಪ್ರೀತಿ ಇದ್ದ ಕಡೆ. ಪ್ರೀತಿಯೇ